Welcome students. Dear friends, in this video lecture, I am going to explain the oblique collision of identical masses in a plane. That means elastic collision, elastic oblique collision. See here in this diagram, let's suppose the two particles of masses m1 and m2, which are obliquely collide each other. During their journey, they are obliquely collide each other. During their journey, their velocities, initial velocities would be u1 and u2 respectively. Here, when colliding time, these two particles makes an angle alpha and beta. Here this particle, first particle of mass m1 makes an angle alpha with the horizontal here. This horizontal is the reference line. In the same way, the second particle of mass m2 makes an angle beta with the horizontal here. These two particles are shown here during the collision. ಇಲ್ಲಿ ಎರಡು ಪಾರ್ಟಿಕಲ್ಸ್ಗಳು ಚಲಿಸ್ತಾ ಇರಬೇಕಾದ್ರೆ ಓರೆಯಾಗಿ ಬೀಳ್ತಾ ಇದೆ, ಓರೆಯಾಗಿ ಚಲಿಸ್ತಾ ಇದೆ. ಓರೆಯಾಗಿ ಚಲಿಸ್ತಾ ಒಂದು ಪಾಯಿಂಟಲ್ಲಿ ಇವೆರಡು ಕಾಂಟ್ಯಾಕ್ಟ್ ಬರ್ತದೆ, ಅಂದರೆ ಕೊಲೈಡ್ ಆಗುತ್ತೆ. ಕೊಲೈಡ್ ಆದಾಗ ಆ್ಯಂಗಲ್ ಅವೆರಡರ ನಡುವೆ ನೋಡಿ, ಈ ಫಸ್ಟ್ ಪಾರ್ಟಿಕಲ್ ಆ್ಯಂಗಲ್ ಆಲ್ಫಾ ಅಂತ ಕರೆಯೋಣ, ಸೆಕೆಂಡ್ ಪಾರ್ಟಿಕಲ್ಲು ಬೀಟಾ ಆ್ಯಂಗಲ್ನ ಈ ಹಾರಿಜಾಂಟಲ್ ಜೊತೆಗೆ ಉಂಟು ಮಾಡುತ್ತೆ. ಇದಾದ ನಂತರ ಆಫ್ಟರ್ ಕೊಲಿಷನ್ let these two particles moving with final velocities v1 and v2 like this ಮತ್ತೆ ಇಲ್ಲಿ recede ಆಗ್ತಾ ಇದೆ. Hence they makes an angle theta and phi. Here first particles makes an angle theta as shown here, but it is not clearly visible here. And its second particle of mass m2 makes an angle phi with the horizontal shown here. ನೋಡಿ ಇಲ್ಲಿ ಏನಾಗುತ್ತೆ, ಈ ಪಾರ್ಟಿಕಲ್ಸ್ ಈ ಥರ ಕೊಲೈಡ್ ಆದ ನಂತರ ಕೊಲೈಡ್ ಆಗಿ ಹೋದ ನಂತರ ಮೇಲ್ಗಡೆದು ಬಿಫೋರ್ ಕೊಲಿಷನ್ನು, ಇದು ಡ್ಯೂರಿಂಗ್ ಕೊಲಿಷನ್ನು, ಇದು ಆಫ್ಟರ್ ಕೊಲಿಷನ್ ಪಾರ್ಟ್. ನೋಡಿ, the velocities of the bodies along y-axis are not affected by the collision. Hence, ಯಾಕೆಂತಂದ್ರೆ ಇಲ್ಲಿ ನೋಡಿ, ಇದು ಅಕಾರ್ಡಿಂಗ್ ಟು ವೆಕ್ಟರ್ ಐಡಿಯಾ, ವೆಕ್ಟರ್ಸ್ ಪ್ರಕಾರ ನಾವು ಹೇಳೋದಾದ್ರೆ ಆಫ್ಟರ್ ಕೊಲಿಷನ್ ಇವೆರಡು ರಿಸಲ್ಟೆಂಟ್ ಡೈರೆಕ್ಷನ್ ಹೋಗ್ತಾ ಇದೆ. v1 v2 ಆಫ್ ದಿ ಫೈನಲ್ ವೆಲಾಸಿಟೀಸ್ ಆದರೂ ಕೂಡ ಇದು ರಿಸಲ್ಟೆಂಟ್ ವೆಲಾಸಿಟಿ ಆಫ್ ದಿ ಮೂವಿಂಗ್ ಪಾರ್ಟಿಕಲ್ ಅಂತ ಕರೆಯೋಣ. ಈಗ ಫಸ್ಟ್ ಪಾರ್ಟಿಕಲ್ ತೊಗೊಂಡು ಈ ಫಸ್ಟ್ ಪಾರ್ಟಿಕಲ್ನ ವೆಲಾಸಿಟಿ v1 ಅಂತ ತೊಗೊಂಡಾಗ ನೋಡಿ, ಈ ಡಯಾಗ್ರಾಮ್ ಬನ್ನಿ, ಇಲ್ಲಿ ಇದು ಆರೋ ಮಾರ್ಕ್ ಇದೆ, ಇದು ರಿಸಲ್ಟೆಂಟ್ ವೆಕ್ಟರ್, ಇದು ವೆಲಾಸಿಟಿ v1, ಇದು ಹಾರಿಜಾಂಟಲ್ ಆಕ್ಸಿಸ್ x, ಇದು ವರ್ಟಿಕಲ್ ಆಕ್ಸಿಸ್ y ಅಂತ ಕರೆಯೋಣ, x ಆಕ್ಸಿಸ್ y ಆಕ್ಸಿಸ್. ಈ ರಿಸಲ್ಟೆಂಟ್ ಏನಿದೆಯಲ್ಲ v1, ಈ ಕೆಳಗಡೆ ಚಿತ್ರದಲ್ಲಿ m1 ವೆಲಾಸಿಟಿ v1 ಇದೆ, ಇಟ್ ಮೇಕ್ಸ್ ಅನ್ ಆಂಗಲ್ ಥೀಟಾ, ಇಲ್ಲಿ ಏನಿದೆಯಲ್ಲ ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ. ಇಟ್ ಮೇಕ್ಸ್ ಅನ್ ಆಂಗಲ್ ಥೀಟಾ ವಿತ್ ದ ಎಕ್ಸ್ ಆಕ್ಸಿಸ್. ಹಾಗಾದರೆ ನೀವು ಇಲ್ಲಿ ಜಸ್ಟ್ ಒಂದು ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸನ್ನು, ಈ ರೀತಿ ಒಂದು ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸನ್ನು ಹಾಕೊಂಡಿದ್ದಾರೆ. ರೆಕ್ಟ್ಯಾಂಗಲ್ ಅಲ್ಲಿ ಇದು ರಿಸಲ್ಟೆಂಟ್ ಆದರೆ ಇಟ್ ಮೇಕ್ಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಹಿಯರ್. ಹಾಗಾಗಿ ಇಲ್ಲಿ ಸೈನ್ ಥೀಟಾ ಡಿಫೈನ್ ಮಾಡಿದ್ರೆ ಇಲ್ಲಿ sin theta is equal to n ಬರ್ತದೆ, ಕಾಂಪೊನೆಂಟ್ಸ್ ಆಪೋಸಿಟ್ ಬೈ ಹೈಪಾರ್ಟ್ನೆಸ್, ಅಂದರೆ ದಿಸ್ ಸೈಡ್ ಬೈ ದಿಸ್ ಸೈಡ್ ಹೈಪಾರ್ಟ್ನೆಸ್. ಹಾಗಾಗಿ ಏನಾಯಿತು, ಈಗ ನಿಮಗೆ ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ v1 sin theta ಬಂತು, ವರ್ಟಿಕಲ್ ಆಕ್ಸಿಸ್ ಅಲ್ಲಿ v1 cos theta ಬರುತ್ತೆ. ಇದು ಅಕಾರ್ಡಿಂಗ್ ಟು ವೆಕ್ಟರ್ ರೆಪ್ರೆಸೆಂಟೇಷನ್ ಪ್ರಕಾರ. ಹಾಗಾಗಿ ರಿಸಲ್ಟೆಂಟ್ ಏನಿದೆಯಲ್ಲ ಇದ್ರ v1 ಅಲ್ಲಿ ಚಲಿಸ್ತಾ ಇದ್ರೆ ಈ ಕೆಳಮುಖವಾಗಿ ಏನು ಹೋಗ್ತಾ ಇದೆ, ಇದ್ರದ್ದು ಕಾಂಪೊನೆಂಟ್ಸ್ಗಳು ಅಂದರೆ ರೆಕ್ಕೆ ಪುಕ್ಕ ಅಂತ ಏನು ಕರಿತೀವಿ, ಈ ಆಕ್ಸಿಸ್ ಅಲ್ಲಿ ಏನಿರ್ತದೆ v1 cos theta ಇರುತ್ತೆ, y ಆಕ್ಸಿಸ್ ಕೆಳಗಡೆ v1 cos theta ಇರುತ್ತೆ. ಇಲ್ಲಿ ಹಾರಿಜಾಂಟಲ್ v1 sin theta, ವರ್ಟಿಕಲ್ v1 cos theta ಇರುತ್ತೆ. ಹಾಗೇನೆ ಇದು ಕೂಡ v2 ಅಂತ ತಗೊಂಡಾಗ ಇಲ್ಲಿ v2 sin ಪೈ ಆಗುತ್ತೆ, ಯಾಕಂದ್ರೆ ಎರಡನೇದು ಇಟ್ ಮೇಕ್ಸ್ ಅನ್ ಆಂಗಲ್ ಪೈ, ಥೀಟಾ ಬದಲಿ ಪೈ ಬೆಳಿತೀವಿ, ಅವಾಗ ಇದು v1 sin ಪೈ ಆಗುತ್ತೆ, ಇದು ಆಂಗಲ್ ಪೈ ಇದೆ. ಇಲ್ಲಿ v2 cos ಪೈ ಆಗುತ್ತೆ, ಇದು v2
ಸೈನ್ ಪೈ v2 ಕಾಸ್ ಪೈ ಆಗುತ್ತೆ. ಹಾಗೆಯೇ ಆಲ್ಫಾ ಮತ್ತು ಬೀಟಾ ತಗೊಂಡಾಗ ಅಷ್ಟೇ ಇಲ್ಲಿ u1 ಅಂತ ಒಂದು ರಿಸಲ್ಟೆಂಟ್ ಅಂತ ತಗೊಂಡಾಗ ಇಟ್ ಮೇಕ್ಸ್ ಅನ್ ಆಂಗಲ್ ಆಲ್ಫಾ. ಇಲ್ಲಿ ಆಲ್ಫಾ ಅಂತ ತಗೊಳ್ಳಿ, ಇದು u1 ಅಂತ ಬರ್ಕೊಂಡ್ರೆ ಇದು u1 ಸೈನ್ ಆಲ್ಫಾ, u1 ಕಾಸ್ ಆಲ್ಫಾ ಆಗುತ್ತೆ. ಹಾಗೆ ಎರಡನೇ ಪಾರ್ಟಿಕಲ್ ಬೀಟಾ ಇದೆ, ಇಲ್ಲಿ ಆಂಗಲ್ ಬೀಟಾ ಹಾಕೊಂಡ್ರೆ ಇದು u2 ಸೈನ್ ಬೀಟಾ, u2 ಕಾಸ್ ಬೀಟಾ ಅಂತ. ಈ ಥರ ಇದು ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಲ್ಲಿ ನಾವು ಅದು ಕಾಂಪೋನೆಂಟ್ಸ್ ಅನ್ನು ಏನು ಬರೀತೀವಲ್ಲ ಅದು. ಅದರ ಪ್ರಕಾರ ಬಂದಾಗ ಇಲ್ಲಿ ಫಸ್ಟ್ ಪಾರ್ಟಿಕಲ್ ಏನಂದ್ರೆ ಫೈನಲ್ ವೆಲಾಸಿಟಿ ಅದರ ಕಾಂಪೊನೆಂಟು v1 sin ಥೀಟಾ, ಇದು v1 sin ಥೀಟಾ ಈ ಕಾಂಪೊನೆಂಟು. v1 sin ಥೀಟಾ ಇದಕ್ಕೆ ಸಮ ಆಗುತ್ತೆ, ಇನಿಷಿಯಲಿ ಬಂದಿದೆಯಲ್ಲ ಬಿಫೋರ್ ಕೊಲಿಷನ್ ಅದು u1 sin ಆಲ್ಫಾ ಸಮ ಆಯಿತು ನೋಡಿ, u1 sin ಆಲ್ಫಾ ಇದನ್ನ ಈಕ್ವೇಷನ್ 1 ಅಂತ ಕರೀರಿ. ನೆಕ್ಸ್ಟ್ v2 sin ಆಲ್ಫಾ sin ಪೈ, v2 sin ಪೈ ಅಂದರೆ ಸೆಕೆಂಡ್ ಪಾರ್ಟಿಕಲ್, ಇಟ್ ಮೇಕ್ಸ್ ಅನ್ ಆಂಗಲ್ ಪೈ ಅಂತ ಏನಿದೆ. ಹಾಗಾಗಿ ಇದು ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಪ್ರಕಾರ ಕಾಂಪೊನೆಂಟ್ ಹಾರ್ಜೆಂಟಲ್ ಅಲ್ಲಿ ಇದೆ, ಈ ಹಾರ್ಜೆಂಟಲ್ ಆಕ್ಸಿಸ್ ಅಲ್ಲಿ v2 sin ಆಲ್ಫಾ. ಹಾಗೇನೆ ಅದು ಯಾವ್ದಕ್ಕೆ ಸಮ ಆಗುತ್ತೆ, ಎರಡನೇ ಪಾರ್ಟಿಕಲ್ ಇದು ರಿಸಲ್ಟೆಂಟ್ ತಗೊಂಡಾಗ ಇದು u2 sin ಬೀಟಾ, u2 sin ಬೀಟಾ ನೋಡಿ. ಹಾರ್ಜೆಂಟಲ್ ಇದ್ರದ್ದು ಕಾಂಪೊನೆಂಟ್, ಹಾರ್ಜೆಂಟಲ್ ಕಾಂಪೊನೆಂಟು v2 sin ಪೈ, ಈ ಬಿಫೋರ್ ಕೊಲಿಷನ್ ಏನಿದೆ ಇದ್ರ ಕಾಂಪೊನೆಂಟು u2 sin ಬೀಟಾ, ಇವೆರಡನ್ನು ಈಕ್ವೇಟ್ ಮಾಡಿ. ಹಾಗಾಗಿ ಈಕ್ವೇಷನ್ 2 ಆಯಿತು. ಇದಾದ ನಂತರ for elastic collision according to see here, according to Newton's law ಪ್ರಕಾರ ನಾವು ಹೇಳೋದಾದ್ರೆ ನ್ಯೂಟನ್ಸ್ ಲಾ ಪ್ರಕಾರ v2 cos phi minus v1 cos theta ಅನ್ನೋದು. ಇದು ಯಾಕೆ ಅಂದರೆ ಇದು ಇಲ್ಲೇನು ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಲ್ಲಿ ಏನು ಬರೆದ್ವಿ, ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಲ್ಲಿ ಇಲ್ಲಿ ನೋಡಿ v2 ಈಗ ಕಾಂಪೊನೆಂಟ್ಸ್ ಏನಿದೆ, ಎರಡನೇ ಕಾಂಪೊನೆಂಟ್ಸ್ ಇದು v2 ಇದೆ, ಇಲ್ಲಿ ಆಂಗಲ್ ಫೈ ಇದೆ. ವರ್ಟಿಕಲ್ ಕಾಂಪೊನೆಂಟ್ ಏನು ಬಂದಿರುತ್ತೆ ಅಂತ ಹೇಳಿ ನಾನು v2 cos phi, ಇನ್ನೊಂದು v1 cos theta. ಯಾಕಂದ್ರೆ v1 cos theta ಇದ್ರದ್ದು ಏನಾಯಿತು, ಈ ಪಾರ್ಟಿಕಲ್ದು ಕೆಳಮುಖವಾಗಿದೆ, ಇನ್ನೊಂದು ಮೇಲ್ಮುಖವಾಗಿದೆ, ಅದಕ್ಕೆ ಮೈನಸ್ ಬರ್ತೀವಿ. ಅದಕ್ಕೆ ಇಲ್ಲಿ ನಾವು ಮೈನಸ್ ಅನ್ನ ಬರ್ಕೊಂಡಿವಿ. v2 cos phi minus v1 cos theta equals ಹಾಗೇನೆ u1 cos alpha minus u2 cos beta. ಇವೆಲ್ಲ ವರ್ಟಿಕಲ್ ಕಾಂಪೊನೆಂಟ್ಸ್. ಇದು ಯಾಕಂದ್ರೆ ದಿಸ್ ಈಸ್ ಅಕಾರ್ಡಿಂಗ್ ಟು ರಿಲೇಟಿವ್ ವೆಲಾಸಿಟಿ ಕಾಂಪೊನೆಂಟ್ಸ್. ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಇದನ್ನ ಡಿರೈವ್ ಮಾಡ್ಕೊಂಡಿವಿ ಕೊಲಿಷನ್ ಅಲ್ಲಿ. u1 minus u2 equals v2 minus v1 ಆ ಪ್ರಕಾರ ಇದನ್ನ ಇಲ್ಲಿ ಬರ್ತೀವಿ. ಇಲ್ಲಿ v2 minus v1 ಇದೆ ನೋಡಿ RHS, ಇಲ್ಲಿದೆ v2 ಕಾಂಪೊನೆಂಟ್ಸ್ ಅವು v2 cos phi, v1 ಕಾಂಪೊನೆಂಟ್ಸ್ ಅವು v1 cos theta ನೋಡಿ. ಇಲ್ಲಿ v1 cos theta ಇದೆ, ಇನ್ನೊಂದು ಎರಡನೇ ಪಾರ್ಟಿಕಲ್ದು ಪೈ ಇದೆ, ಅದಕ್ಕೆ v2 cos phi. ಇದನ್ನ ಸಪ್ರೇಟ್ ಇದೇ ಥರನೇ 4 ಡಯಾಗ್ರಾಮ್ ಬರ್ಕೊಂಡ್ರೆ ಆ ಕಾಂಪೊನೆಂಟ್ಸ್ ನಿಮಗೆ ಸಿಗುತ್ತೆ. ಹಾಗೇನೆ ದಿಸ್ ಈಸ್ ಈಕ್ವಲ್ ಟು u1 minus u2, u1 ಜಾಗದಲ್ಲಿ ಏನಿದೆ u1 cos alpha, ಫಸ್ಟ್ನೇ ಪಾರ್ಟಿಕಲ್ದು u1 cos alpha ವರ್ಟಿಕಲ್ ಇದೆ, ಎರಡನೇ ಪಾರ್ಟಿಕಲ್ದು u2 cos beta, u2 cos beta ವರ್ಟಿಕಲ್ ಡೈರೆಕ್ಷನ್ ಇದೆ. ಲೆಟ್ ಇಟ್ ಬಿ ಈಕ್ವೇಷನ್ 3. ಇದಾದ ನಂತರ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಗುಂಟೆ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅನ್ನ ನಾವು ಅಪ್ಲೈ ಮಾಡಿದ್ರೆ therefore this becomes m2 into v2 cos phi, m2 into v2 cos phi. ಯಾಕಂದ್ರೆ ಅಲಾಂಗ್ ವರ್ಟಿಕಲ್ ಏನಿದೆ, ವರ್ಟಿಕಲ್ ಗುಂಟೆ ಮಾಸ್ ಆಫ್ ಸೆಕೆಂಡ್ ಪಾರ್ಟಿಕಲ್ ಇದೆ ಅದು m2, ಅದು ವೆಲಾಸಿಟಿ ಕಾಂಪೊನೆಂಟ್ v2. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂದ್ರೇನು, ಮಾಸ್ ಇಂಟು ವೆಲಾಸಿಟಿ, ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ. ಅದಕ್ಕೆ ಮಾಸ್ m2 ಅದು ವೆಲಾಸಿಟಿ v2 cos phi. ಫಸ್ಟ್ ಪಾರ್ಟಿಕಲ್ ಮಾಸ್ m1 ಅದ್ರ ಕಾಂಪೊನೆಂಟ್ ಏನು v1 cos theta, ಅದಕ್ಕೆ ಇದು ಪ್ಲಸ್ m1 v1 cos theta ಈಕ್ವಲ್ಸ್ ಆಫ್ಟರ್ ಕೊಲಿಷನ್ ಬಿಫೋರ್ ಕೊಲಿಷನ್. ಇದು ಆಫ್ಟರ್ ಕೊಲಿಷನ್ ಆಯಿತು. ಬಿಫೋರ್ ಕೊಲಿಷನ್ ಏನು ಬಂತು ಕಾಂಪೊನೆಂಟು, ಸೆಕೆಂಡ್ ಪಾರ್ಟಿಕಲ್ ಕಾಂಪೊನೆಂಟು m2 u2 into cos beta. m2 is the second particle mass, u2 cos beta is the second particle na component velocity plus first particle mass m1 ಇದೆ, ಆ ಫಸ್ಟ್ ಪಾರ್ಟಿಕಲ್ ಕಾಂಪೊನೆಂಟ್ ವೆಲಾಸಿಟಿ u1 cos alpha. ಇದೆಲ್ಲದೂ ನಿಮಗೆ ಆಗಲಿ ನಾನು ಡಯಾಗ್ರಾಮ್ ವೆಕ್ಟರ್ ರೆಪ್ರೆಸೆಂಟೇಷನ್ ಡಯಾಗ್ರಾಮ್ ಹಾಕಿದ್ನಲ್ಲ ಅದನ್ನ ರೆಫರ್ ಮಾಡಿಕೊಂಡು ನೀವು ಇದನ್ನ ಕಾಂಪೊನೆಂಟ್ಸ್ನ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ನಲ್ಲಿ ಬರೀತಾ ಹೋಗ್ತೀರಿ. ಇದನ್ನ ಈಕ್ವೇಷನ್ 4 ಅಂತ ಕರೀತಾರೆ. ಈಗ ಈಕ್ವೇಷನ್ 3 ಅನ್ನ m1 ಇಂದ ಮಲ್ಟಿಪ್ಲೈ ಮಾಡಬೇಕು ಬೋತ್ ಸೈಡ್. ಅವಾಗ ಇದು m1 ಇಂದ ಮಲ್ಟಿಪ್ಲೈ ಮಾಡಿ, ಸರಿನಾ? ಮಲ್ಟಿಪ್ಲೈ ಮಾಡಿಬಿಟ್ಟು ಇದನ್ನ ಈಕ್ವೇಷನ್ 4 ಗೆ ಆ್ಯಡ್ ಮಾಡಬೇಕು. LHS ಆ್ಯಡ್ ಮಾಡಿ, RHS ಆ್ಯಡ್ ಮಾಡಿ. ನಾನು ಇಲ್ಲಿ ಒಂದು 2 ಸ್ಟೆಪ್ ಕಡಿಮೆ ಮಾಡಿ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ. ಫಸ್ಟ್ ಈಕ್ವೇಷನ್ 3 ಗೆ m1 ಮಲ್ಟಿಪ್ಲೈ ಮಾಡಿದ್ರೆ m1 v2 cos phi ಆಯಿತು. ಹಾಗೆ ಇಲ್ಲಿ
m1 v1 cos theta ಇಲ್ಲಿ ಎಲ್ಲಿದೆ cos phi ಇಲ್ಲಿದೆ, m2 v2 cos phi ಇದೆ. ಇಲ್ಲಿ m1 ಮಲ್ಟಿಪ್ಲೈ ಮಾಡಿದ್ರೆ ಈಕ್ವೇಷನ್ 3 ಗೆ m1 v2 cos phi, ಇಲ್ಲಿ m2 v2 cos phi ಇದೆ. v2 cos phi ಹೊರ ತಗೊಂಡ್ರೆ m1 plus m2 ಉಳಿತು. ನಾ ಡೈರೆಕ್ಟ್ ಆಗಿ ಎರಡು ಸ್ಟೆಪ್ ಕಡಿಮೆ ಮಾಡಿ ಡೈರೆಕ್ಟ್ ಆಗಿ ಹೇಳ್ತೀನಿ, m1 ಮಲ್ಟಿಪ್ಲೈ ಮಾಡಿ m1 v2, ಇಲ್ಲಿ m2 v2 ಇದೆ, v2 cos phi ಕಾಮನ್ ತಗೊಂಡ್ರೆ m1 plus m2 ಈಕ್ವಲ್ಸ್ m2 minus m1 ಇದೆ. ಯಾಕಂದ್ರೆ ಇಲ್ಲಿ ಮೈನಸ್ m1 v1 cos theta, ಇಲ್ಲಿ ಪ್ಲಸ್ m1 v1 cos theta ಇದೆ. ಹಾಗಾಗಿ ಇಲ್ಲಿ ನೋಡಿ is equal to ಇಲ್ಲಿ m1 u1 cos alpha minus m1 u2 cos theta. ಈಗ ಇದರಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ cos theta ನ ಕಾಮನ್ ತಗೊಂಡಿವಿ. ಯಾಕಂದ್ರೆ ನೋಡಿ RHS ಅಲ್ಲಿ cos theta ಇದೆ, ಇಲ್ಲಿ cos theta ಇದೆ. m1 u2 cos theta, ಇಲ್ಲಿ m2 u2 cos theta, ಇಲ್ಲಿ u2 cos theta ಹೊರ ತಗೊಂಡ್ರೆ m2 minus m1 ಆಯಿತು, ಪ್ಲಸ್ 2m1 u1 cos alpha ಉಳಿತು. ಇದನ್ನ ನೀವೇನು ಮಾಡ್ಬೇಕಂದ್ರೆ ಆಗಲಿ ಹೇಳ್ದಂಗೆ ಈಕ್ವೇಷನ್ 3 ನ m1 ಇಂದ ಮಲ್ಟಿಪ್ಲೈ ಮಾಡಿಟ್ಕೊಳ್ಳಿ, ಅದಾದ್ಮೇಲೆ ಅದನ್ನ ತಂದು ಈಕ್ವೇಷನ್ 4 ಗೆ ಆ್ಯಡ್ ಮಾಡಿ ಅಂದ್ರೆ LHS ಅನ್ನ ಆ್ಯಡ್ ಮಾಡಿ, RHS ಅನ್ನ ಆ್ಯಡ್ ಮಾಡಿ. ಈ ಥರ ಬರೆದು ನೀವು ಒಂದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 4 ಸ್ಟೆಪ್ ಬರ್ತದೆ. ನಂತರ ಈ ಈಕ್ವೇಷನ್ ಬರ್ತದೆ, ಈಕ್ವೇಷನ್ 5. ಸರಿನಾ? ಈಕ್ವೇಷನ್ 5 ಆದ ನಂತರ ಈ ಈಕ್ವೇಷನ್ 5 ಅನ್ನು ಏನು ಮಾಡಬೇಕು, m1 plus m2 ನಿಂದ ಡಿವೈಡ್ ಮಾಡಬೇಕು ಬೋತ್ ಸೈಡ್ಸ್. LHS ಅನ್ನು ಮತ್ತು RHS ಅನ್ನು m1 plus m2 ಇಂದ ಡಿವೈಡ್ ಮಾಡಿ. ಅವಾಗಿಂದ ಡಿವೈಡ್ ಮಾಡಿದಾಗ ಏನಾಯ್ತು, ಇಲ್ಲಿ ಕೂಡ ನಾನು ಏನು ಮಾಡಿದ್ದೀನಿ, ಒಂದೆರಡು ಸ್ಟೆಪ್ ಕಡಿಮೆ ಮಾಡಿದ್ದೀನಿ, ಡೈರೆಕ್ಟ್ ಈಕ್ವೇಷನ್ 6 ಬಂದಿದೆ. ಹೆಂಗಂದ್ರೆ m1 plus m2 ಇಂದ ಈಕ್ವೇಷನ್ 5 ಡಿವೈಡ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಯ್ತು, ಇಲ್ಲಿ v2 cos phi ಉಳಿತು, v2 cos phi ಹಾಗೆ ಉಳಿತು, ಈಕ್ವಲ್ಸ್ RHS ಅನ್ನು ನೋಡಿ m2 minus m1 divided by m1 plus m2 into u2 cos theta ಪ್ಲಸ್ ಇದನ್ನು ಮತ್ತೆ ಡಿವೈಡ್ ಮಾಡಬೇಕಲ್ಲ m1 plus m2, ಇಲ್ಲಿ 2m1 u1 cos alpha divided by m1 plus m2 in equation 6 ಅಂತ ಕರೆದಿದ್ದೀನಿ. ನಂತರ ಇದೇ ತರನೇ ಇಲ್ಲಿ v2 cos phi ಎಂಬಂತ ಕಾಂಪೊನೆಂಟು, ಹಾಗೆ v1 cos theta ಕಾಂಪೊನೆಂಟ್ ಬೇಕಲ್ಲ ಫಸ್ಟ್ ಪಾರ್ಟಿಕಲ್ದು. ಹಾಗಾಗಿ ಈಕ್ವೇಷನ್ 3 ನ ಇಲ್ಲಿ m2 ನಿಂದ ಮಲ್ಟಿಪ್ಲೈ ಮಾಡಿ, ಇಲ್ಲೇ ಮಾಡಿದ್ರೆ m1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆ್ಯಡ್ ಮಾಡಿದ್ರೆ ಈಕ್ವೇಷನ್ 4, ಇಲ್ಲಿ ಈಕ್ವೇಷನ್ 3 ನ m2 ಇಂದ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಸಬ್ಟ್ರಾಕ್ಟ್ ಮಾಡಿ, ಸಬ್ಟ್ರಾಕ್ಟ್ ಈಕ್ವೇಷನ್ 4 ಫ್ರಮ್ 8. ಬಂದಿರೋ ಆನ್ಸರ್ m2 ಇಂದ ಮಲ್ಟಿಪ್ಲೈ ಮಾಡಿ ಬಂದಿರೋ ಆನ್ಸರ್ ಅನ್ನ ಈಕ್ವೇಷನ್ 4 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಆವಾಗ ನಿಮಗೆ ಇದೇ ತರನೇ ಈಕ್ವೇಷನ್ ಬರ್ತದೆ. ದಟ್ ಈಸ್ v1 cos theta equals m2 minus m1 by m2 plus m1 into u1 cos alpha ಬಂದಿದೆ, ಇಲ್ಲಿ cos theta ಇದೆ, plus 2m2 u2 into cos theta upon m1 plus m2, the equation 7 ಅಂತ ಕರೀತೀವಿ. This is about the velocity components during obliquely collision of two massive particles. ಇದಾದ ನಂತರ ನೋಡಿ ಈ ಈಕ್ವೇಷನ್ 1 and 2 ಅನ್ನು ನೀವು ರೆಫರ್ ಮಾಡಿ, 7 ಮತ್ತು 6 ರೆಫರ್ ಮಾಡಿ, ಡಿಫ್ರೆಂಟ್ ಕೇಸಸ್ ಅನ್ನು ಡಿಸ್ಕಸ್ ಮಾಡಿದ್ದಾರೆ. if the velocity, initial velocities of m2 is 0 ಅಂದ್ರೆ u2 0 ಅಂತ ಇಟ್ಕೊಂಡ್ರೆ ಸೆಕೆಂಡ್ ಪಾರ್ಟಿಕಲ್ ಮಾಸ್ m2, ಅದ್ರ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ u2 ಅಂತ ಇಟ್ಕೊಂಡ್ರೆ 0 ಇಟ್ಕೊಂಡ್ರೆ ಈಕ್ವೇಷನ್ 2 ಏನಾಗುತ್ತೆ, ಈಕ್ವೇಷನ್ 2 ಇಲ್ಲಿ ನೋಡಿ, ಈಕ್ವೇಷನ್ 2 ನಲ್ಲಿ u2 0 ಆದ್ರೆ ಏನಾಯ್ತು, v2 sin phi equals 0 ಆಗುತ್ತೆ, v2 sin phi equals 0 ಆಯ್ತು. as v2 is not equal to 0, ಇಲ್ಲಿ v2 is not equal to 0, ಯಾಕಂದ್ರೆ ಅದ್ರ ವೇಗ 0 ಇದ್ರೂ ಕೂಡ ಮಾಸ್ ಇದೆ, ಅಲ್ಲಿ ಫಸ್ಟ್ ಪಾರ್ಟಿಕಲ್ ಸೆಕೆಂಡ್ ಪಾರ್ಟಿಕಲ್ ಕೊಲಿಷನ್ ಆಗ್ತಾ ಇದೆ, ಕೊಲಿಷನ್ ಆದ್ರೂ ಕೂಡ v2 is not equal to 0, ಯಾಕಂದ್ರೆ ಸೆಕೆಂಡ್ ಪಾರ್ಟಿಕಲ್ ಕೂಡ ರಿಸೀಡ್ ಆಗುತ್ತೆ ಆಫ್ಟರ್ ಕೊಲಿಷನ್, ಅದು ಮುಂದೆ ಹೋಗುತ್ತೆ. ಹಾಗಾಗಿ sin phi equals 0 or phi equals 0, hence it will move along the line of impact after collision. ನಾನು ಹಾಗೆ ಹೇಳ್ದಂಗೆ ಸೆಕೆಂಡ್ ಪಾರ್ಟಿಕಲ್ ರೆಸ್ಟ್ ಅಲ್ಲಿ ಇದ್ರೂ ಕೂಡ ಫಸ್ಟ್ ಪಾರ್ಟಿಕಲ್ ಬಂದು ಕೊಲೈಡ್ ಆಗುತ್ತೆ, ಒಬ್ಲಿಕ್ಲಿ ಕೊಲೈಡ್ ಆಗುತ್ತೆ, ಓವರ್ ಬಂದು ಡಿಕ್ಕಿ ಹೊಡೆದಾಗ ಅದು ಕೂಡ ಮೂವ್ ಆಗುತ್ತೆ, ಇದನ್ನು ಕೂಡ ಮೂವ್ ಆಗುತ್ತೆ. ಎರಡು ಪಾರ್ಟಿಕಲ್ಸ್ಗಳು ಯಾವ ಡೈರೆಕ್ಷನ್ ಅಂದ್ರೆ ಲೈನ್ ಆಫ್ ಇಂಪ್ಯಾಕ್ಟ್, ಅಂದ್ರೆ ಏನಾದ್ರು ಡಿಕ್ಕಿ ಹೊಡಿತದಲ್ಲ ಅದೇ ಲೈನಲ್ಲಿ ಅದು ರಿಸೀಡ್ ಆಗ್ತಾ ಹೋಗುತ್ತೆ, ಅದೇ ಲೈನಲ್ಲಿ ಅದು ರಿಸೀಡ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಕೇಸ್ ಅಂದ್ರೆ ಇಫ್ u2 and m1 equals m2, ಈಕ್ವೇಷನ್ 2 becomes, ಈಕ್ವೇಷನ್ 2 ಏನಾಗುತ್ತೆ ಅಂದ್ರೆ ಇಫ್ u2 equals 0, ಇಲ್ಲಿ u2 ಏನಿದೆಯಲ್ಲ u2 equals 0, ಇಲ್ಲಿ 0 ಬಿಟ್ಟೋಗಿದೆ, ಸೆಕೆಂಡ್ ಪಾರ್ಟಿಕಲ್ 0 ಇದೆ, ಅದು ರೆಸ್ಟ್ ಆಗಿದೆ, m1 ಮತ್ತೆ m2 ಸೇಮ್ ಅಂದ್ರೆ ಐಡೆಂಟಿಕಲ್, ಸೇಮ್ ಮಾಸ್ ಇದೆ. ಅವಾಗ ಈಕ್ವೇಷನ್ 2 ಏನಾಗುತ್ತೆ ನೋಡಿ, ಈಕ್ವೇಷನ್ 2 ಏನಾಗುತ್ತೆ, ಈಕ್ವೇಷನ್ 2 ಏನಾಗುತ್ತೆ ನೋಡಿ, u2 0 ಅಂದ್ರೆ ಇದು ಟೋಟಲ್ RHS 0 ಆಯಿತು, ಅವಾಗ v2 sin phi equals ಏನಾಯಿತು
0. ಬಟ್ ಪೈ ಕೋಸ್ 0 ಆಗುತ್ತೆ ಸೈನ್ ಇನ್ವರ್ಸ್. ಈಕ್ವೇಶನ್ 7 ಏನಾಗುತ್ತೆ ನೋಡಿ, ಈಕ್ವೇಶನ್ 7 ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಇಲ್ಲಿ ಕಾಸ್ ಥೀಟಾ ಅನ್ನೋದು ದಿಸ್ ಈಸ್ ಈಕ್ವಲ್ ಟು 0. ಯಾಕೆಂದರೆ 0 ಆರ್ ಪೈ ಬೈ 2 90 ಡಿಗ್ರಿ. ಕಾಸ್ 0 ಕಾಸ್ ಥೀಟಾ ಈಕ್ವಲ್ 0 ಅಂದರೆ 90 ಡಿಗ್ರಿ ಆ್ಯಂಗಲಲ್ಲಿ ಅದು ರಿಸೀಡ್ ಆಗ್ತಕ್ಕಂಥದ್ದು. ಅಂದಿಷ್ಟೇನಲ್ಲಿ M1 M2 ಸಮ ಮಾಡ್ಕೊಳ್ಳಿ. M1 M2 ಸಮ ಅಂದರೆ M2 ಮೈನಸ್ M1 ಅಂದರೆ 0 ಆಗ್ಬಿಡ್ತು. ಈ ಟೋಟಲ್ ಟರ್ಮ್ 0 ಆಯಿತು. ಇಲ್ಲಿ U2 0 ಹಾಕೊಳ್ಳಿ ಈ ಈಕ್ವೇಷನಲ್ಲಿ ನೋಡಿ, ಈ ಈಕ್ವೇಷನ್ 7ನಲ್ಲಿ U2 ಈ 0 ಅಂತೇಳಿ ಇಟ್ಕೊಂಡಿವಿ. V2 ಈಕ್ವಲ್ 0. ಹಂಗಾಗಿ U2 0 ಅಂದರೆ ಇದು 0 ಆಯಿತು. ಅವಾಗ ಕಾಸ್ ಥೀಟಾ ಈಕ್ವಲ್ 0 ಆರ್ 90 ಡಿಗ್ರಿ. ಯಾಕಂದರೆ ಥೀಟಾ ಈಕ್ವಲ್ಸ್ ಕಾಸ್ ಇನ್ವರ್ಸ್ ಆಫ್ 0 ಅಂದರೆ 90 ಡಿಗ್ರಿ ಆಗುತ್ತೆ. Thus, when a sphere collides obliquely another sphere of the same mass at rest, sphere ಅಂದ್ರೆ ಅಲ್ಲಿ ಎರಡು ಪಾರ್ಟಿಕಲ್ ಅಂತ ಇಮ್ಯಾಜಿನ್ ಮಾಡ್ಕೊಂಡು, ಎರಡು ಸ್ಪಿಯರ್ ಸೇಮ್ ಮಾಸ್ ಅನ್ನು ಹೊಂದಿದೆ, ಒಂದು ರೆಸ್ಟ್ ಅಲ್ಲಿದೆ, ಸರಿನಾ, obliquely collision ಆಗ್ತದೆ. The direction of motion of the two spheres after collision will be at right angles to each other. ಅವಾಗ ಏನಾಗ್ತದೆ, M2 ರೆಸ್ಟ್ ಅಲ್ಲಿದೆ, M1 ಅದು ಒಂದು ಸರ್ಟನ್ ವೆಲಾಸಿಟಿಯಲ್ಲಿ ಇನ್ಸಿಡೆಂಟ್ ಆಗ್ತದೆ. ನಾನು ಹೇಳ್ತಿರೋದು ಎರಡೂ ಸ್ಪಿಯರ್ಸ್ಗಳು ಸೇಮ್ ಐಡೆಂಟಿಕಲ್ ಇದೆ, ಸೇಮ್ ಮಾಸ್ ಇದೆ, ಸೇಮ್ ಶೇಪ್ ಇದೆ. ಡಿಕ್ಕಿ ಹೊಡೆದ ತಕ್ಷಣ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಚಲಿಸ್ತದೆ. ಪರ್ಪೆಂಡಿಕ್ಯುಲರ್ ಅಂದರೆ ಇದು ಈ ಥರ, ಒಂದು ಮೇಲಕ್ಕೆ ಹೋಗುತ್ತೆ, ಒಂದು ಈ ಥರ ಹೋಗುತ್ತೆ. ಒಟ್ಟಿಗೆ ಒಂದಕ್ಕೊಂದು 90 ಡಿಗ್ರಿ ಆ್ಯಂಗಲಲ್ಲಿ ಟ್ರಾವೆಲ್ ಆಗ್ತಕ್ಕಂಥದ್ದು. ಯಾವಾಗ ಈ ಕೇಸ್, ಸೆಕೆಂಡ್ ಕೇಸ್. ದಿಸ್ ಈಸ್ ಅಬೌಟ್ ಎಲಾಸ್ಟಿಕ್ oblique collision. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆಂಗ್ಯುಲರ್ ಮೊಮೆಂಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.